ಮ್ಯಾಕ್ಡೊನಾಲ್ಡ್ಸ್ ನನ್ನ ಒನ್ ಆಫ್ ದ ಫೇವ್ರೆಟ್ ರೆಸ್ಟೋರೆಂಟ್. ನಂದು ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಸುಮಾರು ಜನರ ಫೇವ್ರೆಟ್ ಆದ ರೆಸ್ಟೋರೆಂಟ್ ಇದು. ಸುಮಾರು ಇಂಡಿಯನ್ ವೆರೈಟೀಸ್ ಆಫ್ ಬರ್ಗರ್ಸ್ಗಳನ್ನ ಸರ್ವ್ ಮಾಡ್ತಾರೆ, ಹಾಗೆ ಕ್ಲಾಸಿಕಲ್ ಬರ್ಗರ್ಸ್ಗಳು ಕೂಡ ಸರ್ವಿಸ್ ಮಾಡ್ತಾರೆ. ನಾನು ನಮ್ಮ ಮೈಸೂರಿನ ಸದರ್ನ್ ಸ್ಟಾರ್ ಪಕ್ಕದಲ್ಲಿ ಮತ್ತು ಸುಮಾರು ಮಾಲ್ಗಳಲ್ಲಿ ನಾನು ಮ್ಯಾಕ್ಡೊನಾಲ್ಡ್ಸ್ನ ಟ್ರೈ ಮಾಡಿದ್ದೆ. ಆದರೆ ಇದೇ ಫಸ್ಟ್ ಟೈಮ್ ಒಂದು ಬ್ಯೂಟಿಫುಲ್ ಆದಂಥ ಒಂದು ರೆಸ್ಟೋರೆಂಟ್, ಸ್ವಲ್ಪ ಲಾರ್ಜ್ ಆದ ರೆಸ್ಟೋರೆಂಟ್ನಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಮ್ಯಾಕ್ಡೊನಾಲ್ಡ್ಸ್. ಮಜಾ ಆಯ. ಮೈಸೂರಿಂದ ಹುಣಸೂರಿಗೆ ಹೋಗೋ ದಾರಿಯಲ್ಲಿದೆ. ಸ್ಪೆಷಲಿ ಈ ಡೋರ್ನಲ್ಲಿ ಹೋಗುವಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ. ರೈಟ್ ತೊಗೊಂಡ್ರೆ ಡೋರ್ನಹಳ್ಳಿ ಮತ್ತು ಲೆಫ್ಟಲ್ಲಿ ನಿಮಗೆ ಈ ಮ್ಯಾಕ್ಡೊನಾಲ್ಡ್ಸ್ ರೆಸ್ಟೋರೆಂಟ್ ಸಿಗುತ್ತೆ. ಪಕ್ಕದಲ್ಲೇ ಕೆಫೆ ಡೇ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನಾನು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಚರ್ಚ್ಗೆ ಹೋಗಿ ಬರುವಾಗ ಎಲ್ಲಪ್ಪ ಊಟ ಮಾಡೋದು ಅಂತ ನೋಡಿದಾಗ ಇಲ್ಲೊಂದು ಬೋರ್ಡ್ ನೋಡಿದೆ, ವಿ ಸರ್ವ್ ಇನ್ 2 minutes ಆರ್ ಯೋರ್ ಆರ್ಡರ್ಸ್ ವಿಲ್ ಬಿ ಕಾಂಪ್ಲಿಮೆಂಟ್ರಿ ಅಂತ. 2 ನಿಮಿಷಕ್ಕೆ ನಮ್ಮ ಆರ್ಡರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಒಳಗೆ ಬಂದೆ. ಡಿಜಿಟಲ್ ಮೆನ್ಯೂ ಇತ್ತು. ಡಿಜಿಟಲ್ ಮೆನ್ಯೂನಲ್ಲಿ ನಾನು ನೋಡಿ ಆರ್ಡರ್ ಮಾಡಿದೆ. ಆಯಿತು. ಆಮೇಲೆ ನಾವು ಒಂದು ಮೀಲ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಹೆಂಗೆ ಹ್ಯಾಡ್ ಮಾಡೋದು, ಹೇಗೆ ಅದರಲ್ಲಿ ಇನ್ನೊಂದು ಜ್ಯೂಸಸ್ನ ಆರ್ಡರ್ ಮಾಡೋದು, ಈ ರೀತಿ ಸುಮಾರು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ನಾನು ಆರ್ಡರ್ ಮಾಡಿ ಕೂತ ತಕ್ಷಣ ನನಗೆ ಯೋಚನೆ ಆಗಿತ್ತು 2 ನಿಮಿಷದಲ್ಲಿ ಕೊಡಲ್ಲ ಇವರು ಅಂತ. ಬಟ್ ನಾನು ಕೂತ ತಕ್ಷಣ 1 ನಿಮಿಷದಲ್ಲಿ ಒಂದು ಜ್ಯೂಸನ್ನ ತಂದು ಕೊಟ್ಬಿಟ್ಟು, ಸ್ಪೆಷಲಿ ಮೇಡ್ ಫಾರ್ ಯು ಅಂತೇಳಿ ಆ ಜ್ಯೂಸನ್ನ ತಂದು ಕೊಟ್ಟರು. ಇಟ್ಸ್ ಅ ಮ್ಯಾಂಗೋ ಶೇಕ್. ಅದಾದಮೇಲೆ ಮೊದಲಿಗೆ ನಾನು ಟ್ರೈ ಮಾಡಿದ್ದು ಸ್ಪೈಸಿ ವೆಜ್ ಬರ್ಗರ್. ಸ್ಪೈಸಿಯಾಗಿ ಚೆನ್ನಾಗೇ ಇತ್ತು. ಸಾಫ್ಟ್ ಆದ ಬನ್ನು ಮತ್ತು ಒಳಗೆ ಚೆಡಾರ್ ಚೀಸ್ ಹಾಕಿ ಒಂದು ಲೇಯರಲ್ಲಿ ಲೆಟೂಸ್, ಕ್ರಂಚಿ ಲೆಟೂಸ್ ಹಾಕಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅದಾದಮೇಲೆ ಒಂದು ಮಹಾರಾಜ ಬರ್ಗರ್ ಟ್ರೈ ಮಾಡಿದೆ, ನಾನ್ ವೆಜ್ಜು. ಇದರಲ್ಲಿ 2 ಪ್ಯಾಟೀಸ್ ಇದೆ, 2 ಚಿಕನ್ ಪ್ಯಾಟೀಸ್ ಮತ್ತು ಚೀಸ್ ಇದೆ. ಚೀಸ್ ಬಂದು ಲಾಸ್ಟ್ ಲೇಯರಲ್ಲಿ ಹಾಕಿದ್ದಾರೆ. ಇದರಲ್ಲಿ ಫಸ್ಟ್ ಲೇಯರಲ್ಲಿ ನಿಮಗೆ ಸ್ವಲ್ಪ ವೆಜಿಟೇಬಲ್ಸು, ಪಿಕಲ್ಸ್ ಅಂತಂದರೆ ನಮ್ಮ ಆಲುಪಿನೋಸ್ ಹಾಕಿದ್ರು. ಆಲುಪಿನೋಸ್, ಜಾಲಪಿನೋಸ್ 2 ಒಂದೇ. ಆ ರೀತಿ 2 ಪ್ಯಾಟೀಸ್ ಮತ್ತು 3 ಸ್ಲೈಸ್ ಬ್ರೆಡ್ಡು ಚೆನ್ನಾಗೇ ಇತ್ತು. ದೊಡ್ಡ ಸೈಜ್ ಆದಂಥ ಬನ್ನು, ಬರ್ಗರ್ ಬನ್ ಸ್ವಲ್ಪ ದೊಡ್ಡ ಸೈಜಾಗೇ ಇತ್ತು. ಒಂದೇ ಬೈಟಲ್ಲಿ ನನಗೆ 3 ಲೇಯರ್ಸ್ ಸಿಕ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಐ ವಾಸ್ ವೆರಿ ಹ್ಯಾಪಿ. ನಾನು ಒಂದು ಹ್ಯಾಪಿ ಮೀಲ್ ಸ್ವಲ್ಪ ಆ ಕಡೆ ನೋಡು, ಸ್ವಲ್ಪ ಈ ಕಡೆ ನೋಡು ಕಂದ. ಆರ್ಡರ್ ಮಾಡಿದ್ದೆ. ಒಂದು ಹ್ಯಾಪಿ ಮೀಲ್ ಆರ್ಡರ್ ಮಾಡಿದಾಗ ಅದರಲ್ಲಿ ಒಂದು ಗೇಮ್ ಕೊಟ್ಟಿದ್ರು. ಆ ಗೇಮ್ ಹೆಸರು ನನಗಂತೂ ಸರಿಯಾಗಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ. ಇದು ಬೇಸಿಕ್ಲಿ ಒಂದೇ ಥರ ಕಾರ್ಡ್ಗಳನ್ನ ಕಂಡುಹಿಡಿಯೋದು. 2 ಸೇರ್ಕೊಂಡು ಆಡ್ಬೋದು, ಬೇಕಾದರೆ ಜಾಸ್ತಿ ಜನ ಸೇರ್ಕೊಂಡು ಆಡ್ಬೋದು. ಒಂದೇ ಟೈಮ್ನಲ್ಲಿ ನೀವು ಒಂದೇ ಥರ ಕಾರ್ಡ್ನ ತೆಗೆದ್ರೆ ನೀವೇ ವಿನ್ನು ಅಂತಂತಂದರೆ ಆ ಕಾರ್ಡ್ ನೀವು ಇಟ್ಕೋಬೋದು. ಕೊನೆಗೆ ಎಲ್ಲ ಕಾರ್ಡ್ಗಳು ಖಾಲಿ ಆದಮೇಲೆ ನಿಮ್ಮ ಹತ್ರ ಎಷ್ಟು ಕಾರ್ಡ್ ಇದೆ ಅಂಥೇಳಿ ಅದರಲ್ಲಿ ವಿನ್ನರ್ಸ್ನ ಚೂಸ್ ಮಾಡ್ಬೋದು. ಬಾಕ್ಸ್ ಮೇಲೆ ಫೈನ್ ಪೇರ್ಸ್ ಅಂತ ಬರೆದಿತ್ತು. ಅದ್ರ ಜೊತೆಗೆ ತೊಗೊಂಡಂಥ ಹ್ಯಾಪಿ ಮೀಲಲ್ಲಿ ಒಂದು ಪುಟಾಣಿ ಆದಂಥ ಒಂದು ನಾನ್ ವೆಜ್ ಬರ್ಗರ್ ಇತ್ತು. ಅದರಲ್ಲಿ ಒಂದು ಸಣ್ಣ ಪ್ಯಾಟಿ, ಆನಿಯನ್ ಮತ್ತು ಲೆಟಸ್ಗಳಿತ್ತು ಮಯೋನೈಸಲ್ಲಿ. ಟೇಸ್ಟ್ ಮಾತ್ರ ಚೆನ್ನಾಗೇ ಇತ್ತು, ಬಟ್ ಚೀಸ್ ಏನೂ ಹಾಕಿರಲಿಲ್ಲ ಇದರಲ್ಲಿ. ಅದಾದಮೇಲೆ ಅದೇ ಮೀಲ್ನಲ್ಲಿ ಒಂದು ಸ್ವೀಟ್ ಕಾರ್ನ್ ಕೊಟ್ಟಿದ್ದರು. ಅದು ಚೆನ್ನಾಗೇ ಇತ್ತು. ಅದನ್ನು ನಾವೇ ಇಲ್ಲೇ ಮಾಡ್ಬೋದು. ನಿಮಗೆ ಬಟ್ರ್ ಬೇಕಾದರೆ ಬಿಸಿ ಇರುತ್ತೆ ಕಾರ್ನು, ಅದರಲ್ಲಿ ಬೇಕಾದರೆ ಬಟ್ರ್ ಹಾಕ್ಕೊಂಡು ಅದ್ರ ಮೇಲೆ ನಿಮಗೆ ಸಾಲ್ಟು, ಪೆಪ್ಪರು ಏನು ಬೇಕು, ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು. ನಾನು ಅದನ್ನು ಟ್ರೈ ಮಾಡಿದೆ. ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಅದು ಚೆನ್ನಾಗೂ ಕೂಡ ಇತ್ತು. ಆ ಬಟ್ರಿ, ಪೆಪ್ಪರ್ ಆ್ಯಂಡ್ ಸಾಲ್ಟಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೂ ನಾವೇ ನಮ್ಮ ಮುಂದೆನೇ ಮಾಡ್ಕೊಳ್ಳೋದ್ರಿಂದ ಅದು ಆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಒಂದು ವೆಜ್ ಮೀಲ್ ತೊಗೊಂಡಿದ್ದೆ. ಆ ವೆಜ್ ಮೀಲ್ನಲ್ಲಿ ಒಂದು ಬರ್ಗರ್ ಮತ್ತು ಒಂದು ಫ್ರೆಂಚ್ ಫ್ರೈಸ್ ಇತ್ತು. ಅದು ಏನಿದೆ ಅಂತ ನೋಡಿದ್ರೆ ಅದರಲ್ಲೂ ಕೂಡ ಲೆಟರ್ಸ್ ಹಾಕಿ, ಸ್ವಲ್ಪ ಮಯೋನೈಸ್ ಹಾಕಿ, ಕೆಳಗೆ ಒಂದು ಪ್ಯಾಟೀಸ್, ಸ್ವಲ್ಪ ದೊಡ್ಡ ಸೈಜ್ ವೆಜಿಟೇಬಲ್ ಪ್ಯಾಟೀಸ್ ಹಾಕಿದ್ರು. ಆ ಪ್ಯಾಟೀಸ್ನ ನಾವು ಟೇಸ್ಟ್ ಮಾಡೋವಾಗಲೇ ನಮ್ಮ ವೆಜಿಟೇಬಲ್ಸ್ನ ಫ್ಲೇವರ್ ನಮ್ಗೆ ಆಗಲೇ ಸಿಗುತ್ತೆ. ಚೆನ್ನಾಗೇ ಇತ್ತು. ಬಟ್ ನಾನು ಎಲ್ಲದರಲ್ಲೂ ಸ್ವಲ್ಪ ಚೀಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಚೀಸ್ ಇದ್ದಿದ್ರೆ ಬರ್ಗರ್ ಇನ್ನೂ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರ್ತಿತ್ತು. ಅದಾದಮೇಲೆ ವಿಂಗ್ಸ್ ಆರ್ಡರ್ ಮಾಡಿದ್ವಿ. ಒಂದು ಪೋರ್ಷನಲ್ಲಿ 6 ಪೀಸ್ ವಿಂಗ್ಸ್ ಇತ್ತು. ಚೆನ್ನಾಗೇ ಇತ್ತು. ಫ್ರೈಸ್, ಅದೇ ಮೀಲ್ದಲ್ಲಿ ಬಂದಂಥ ಫ್ರೈಸು ತುಂಬ ಚೆನ್ನಾಗಿತ್ತು. ಆಮೇಲೆ ಇವರ ಮ್ಯಾಕ್ ಫ್ರೈಡ್ ಸ್ಪೈಸಿ ಚಿಕನ್ನ ಟ್ರೈ ಮಾಡಿದೆ. ಚೆನ್ನಾಗಿತ್ತು. ಒಂಥರ ನನಗೆ KFC ಚಿಕನ್ ಥರನೇ ಅನಿಸ್ಬಿಟ್ಟಿತ್ತು. ಹೆಂಗಪ್ಪ ಇದು KFC ಚಿಕನ್ ಥರನೇ ಇದೆ. ಮೋಸ್ಟ್ಲಿ KFC ಶೆಫ್ ಇಲ್ಲಿಗೆ ಏನಾದರೂ ಶಿಫ್ಟ್ ಆಗಿಬಿಟ್ರ. ಅದಾದಮೇಲೆ ಇಲ್ಲಿ ಸೈಡಲ್ಲಿ ಮಕ್ಕಳಿಗೆ
ಬಲೂನ್ಸ್ ಇದೆ. ಎಂಟ್ರೆನ್ಸಲ್ಲೇ ನಮ್ಮ ಹ್ಯಾಪಿ ಮೀಲ್ಸಲ್ಲಿ ಬರುವಂಥ ಗಿಫ್ಟ್ಗಳಿದೆ. ಮುಂದೆ ಸುಮಾರು ಮೆನ್ಯೂಸ್ಗಳು ಹಾಕಿದ್ರು. ಸಾಫ್ಟೀಸ್ ತೊಗೊಳೋಕ್ಕೆ ಸ್ವಲ್ಪ ಟೈಮ್ ಆಗ್ತಿದ್ದರಿಂದ ನಾನು ಅಲ್ಲಿ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ನೋಡಿದಾಗ ನನಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಯಿತು ಅಂತಂತಂದರೆ, ಇಲ್ಲಿ ಮಾಡೋವಂಥ ಎಲ್ಲ ಬರ್ಗರ್ಸ್ ಎಲ್ಲನೂ ಫ್ರೈ ಮಾಡೋದು ವೆಜಿಟೇಬಲ್ ಆಯಿಲಿಂದ. ವೆಜಿಟೇಬಲ್ ಆಯಿಲು ಬೇರೆ ಏನಿಲ್ಲ, ಪಾಮ್ ಆಯಿಲ್. ಕೊನೆಗೆ ಫ್ಲೇವರ್ಸ್ ಆಫ್ ಸಾಫ್ಟೀಸ್ಗಳನ್ನ ತಿಂದು ಇಲ್ಲಿಂದ ಹೊರಟ್ವಿ. ಬಾಯ್, ಟೇಕ್ ಕೇರ್. ಅಷ್ಟೇ.